ಕರ್ನಾಟಕದ ವಿರುದ್ಧ, ಕನ್ನಡಿಗರ ವಿರುದ್ಧ ಆದೇಶಗಳು ಬರ್ತಾ ಇದ್ರೆ ಯಾರು ಸಹ ಕನ್ನಡಿಗರು ಕೈಕಟ್ಟಿ ಕೂತ್ಕೊಳ್ಳಕ್ಕಾಗಲ್ಲ. ಕಾವೇರಿ ಕನ್ನಡಿಗರ ಜೀವನದಿ. ಎಲ್ಲ ಜಿಲ್ಲೆಯ ಕನ್ನಡಿಗರು, ದೇಶ ವಿದೇಶದಿಂದ ಬಂದಂತವರು, ತಮಿಳುನಾಡಿಂದ ಬಂದಂತವರು ಸಹ ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿಲೇಬೇಕು, ಕುಡಿತಾರೆ. ಆದ್ರಿಂದ ತಮಿಳುನಾಡು ವ್ಯವಸಾಯಕ್ಕೆ ಕೇಳಿದ್ರೆ, ನಮ್ಮ ಜಿಲ್ಲೆಯ ಮಂಡ್ಯ, ಮೈಸೂರು ಜಿಲ್ಲೆಯ ರೈತರು ವ್ಯವಸಾಯ ಕೇಳಿದ್ರೆ 2 ತಿಂಗಳಿಂದ ನೀರುಗಳನ್ನ ಕೊಟ್ಟಿಲ್ಲ. ಇವತ್ತು ಕುಡಿಲಿಕ್ಕೆ ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಕುಡಿಲಿಕ್ಕೆ ನೀರಿಲ್ಲ. ಎಲ್ಲಾ ಡ್ಯಾಮ್ಗಳು ಬರದಾಗಿದ್ದಾವೆ. ಮಳೆ 20% ಮಳೆ ಬರ್ತಾ ಇಲ್ಲ. ಆದ್ರೂ ಸಹ ಇವತ್ತು ಕಾವೇರಿ ನ್ಯಾಯಾಧೀಕರಣ ಮಂಡಳಿ ಇವತ್ತು ಆದೇಶವನ್ನ ಇಡೀ ನಮ್ಮ ರಾಜಕಾರಣಿಗಳು, ಲೋಕಸಭಾ ಸದಸ್ಯರು, ನಮ್ಮ ಸರ್ಕಾರ, ಕೇಂದ್ರದ ಸಚಿವರು ಪ್ರಧಾನಿ ಮೇಲೆ ಒತ್ತಡವನ್ನ ಹಾಕಿ ಮಧ್ಯಸ್ಥಿಕೆಗೆ ಪ್ರಧಾನಿಯನ್ನ ಕರೆತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ಬೆಂಗಳೂರು ನಗರವನ್ನ ಎಷ್ಟು ಉದ್ದಕ್ಕೆ ಬೆಳೆಸಬೇಕು, ಎಷ್ಟು ಅಗಲಕ್ಕೆ ಬೆಳೆಸಬೇಕು, ಎಷ್ಟು ಎತ್ತರಕ್ಕೆ ಬೆಳೆಸಬೇಕನ್ನುವಂತ ಒಂದು ಮುಂದಾಲೋಚನೆ ಇದ್ದಿಲ್ಲ. ಇವತ್ತು ಬೆಂಗಳೂರು ನಗರ ತುಮಕೂರಿಂದ ರಾಮನಗರ ತನಕ, ಚಿಕ್ಕಬಳ್ಳಾಪುರದಿಂದ ಕನಕಪುರ ತನಕ ಬೆಳೆದೋಗಿದೆ. ನೀರೆಲ್ಲಿಂದ ಕೊಡ್ತೀರಾ? ನೇತ್ರಾವತಿ ತಿರುವು ಮಾಡಿದ್ರಾ ಅಥವಾ ಹೇಮಾವತಿ ನೀರು ತಂದ್ರ? ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.